ಹೆಸರು ಕೇಳ್ಕೊಂಡು ಹೋಗಬೇಕು, ಹೆಸರು ಕೇಳಿದಕ್ಕೆ ಹೋಗಬೇಕು, ದರ್ಶನ ಮಾಡ್ಕೊಂಡು. ಇದು ಅಪ್ಪಣಾಚಾರ ಮನೆ. ಅಪ್ಪಣಾಚಾರ್ಯ ಯಾರಂದ್ರೆ ರಾಘವೇಂದ್ರ ಸ್ವಾಮಿಗಳ ಅಂತರಂಗದ ಶಿಷ್ಯರು. ರಾಘವೇಂದ್ರ ಸ್ವಾಮಿಗಳ ಮನೆಯಲ್ಲಿ 13 ವರ್ಷ ಅಪ್ಪಣಾಚಾರ ಜೊತೆಯಲ್ಲೇ ಇದ್ರು. ಜಪದ ಕಟ್ಟೆಯಲ್ಲಿ ಜಪ ಮಾಡ್ಕೊಂಬಂದು ಹೊರಗಡೆ ಗ್ರಿಲ್ ಹಾಕಿದ್ರಲ್ಲ, ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು ರಾಘವೇಂದ್ರ ಸ್ವಾಮಿಗಳು. ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗಿಂತ 2 ವರ್ಷ ದೊಡ್ಡವರು. ಆದರೂ ಗುರುಗಳನ್ನು ತಿಳ್ಕೊಂಡು ಕೈಕಾಲು ಹೊತ್ತದು ಬಿಜಿನಿಕ್ಕಿಂತ ಗಾಳಿ ಹಾಕೋದು ಅಂತೇಳಿ ಪುಣ್ಯದ ಕೆಲಸ, ಪುಣ್ಯ ಲಭಿಸ್ತಾ ಅಂತ ಸೇವೆ ಮಾಡ್ತಾ ಇದ್ರು. ಇದು ಅಪ್ಪಣಾಚಾರ್ಯ ಸ್ಥಾಪನೆ ಮಾಡಿದ ಪ್ರಾಣದೇವರ ವಿಗ್ರಹ. 400 ವರ್ಷದಿಂದ ಒಂದು ಹಳೆ ಮನೆ, ಮಣ್ಣಿನ ಮನೆ ಇತ್ತು. ಈ ಜಾಗ ಎಲ್ಲ ಸೇರ್ಕೊಂಡೊಂದು ಹುತ್ತ ಇತ್ತು. ಹುತ್ತದಲ್ಲಿ ಜೀವಂತ ಸರ್ಪವಾಸ ಆಗಿತ್ತು. ಅದರ ಹೆಸರು ಕೃಷ್ಣ ಸರ್ಪ ಅಂತ. ಅಪ್ಪಣಾಚಾರ್ಯರು ಪ್ರತಿದಿನ ಹನುಮಂದೇವ್ರ ಪೂಜೆ ಆದ ನಂತರ ಒಂದು ಬೆಳ್ಳಿ ತಂಬಿಯಲ್ಲಿ ಹಾಲನ್ನು ತುಂಬಿಕೊಂಡೋಗಿ ಹೊರಗಡೆ 11:30 ಸುಮಾರು ಇಟ್ಕೊಂಡು ಕೂಡ್ತಾ ಇದ್ರಿಂದ ಸರಿಯಾದ ಸಮಯಕ್ಕೆ ಹೋಗಿ ಸರ್ಪ ಹಾಲು ಕುಡಿದು ಪುನಃ ಬಂದು ಹುತ್ತ ಸೇರ್ತಾ ಇತ್ತು. ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯರು ಪ್ರತ್ಯಕ್ಷ ಕಣ್ಣಾರ ದಿನಂಪ್ರತಿ ನೋಡ್ತಾ ಇದ್ರು. ಅದಕ್ಕೆ ಅಪ್ಪಣ್ಣ, ಅವ್ರ ಶಿಷ್ಯ ಅಪ್ಪಣ್ಣ ಅತ್ತ ಹೇಳಿದರು, ನಮಗೇನು ಈ ಸರ್ಪದಿಂದ ತೊಂದರೆ ಇಲ್ಲ, ಮುಂದೆ ಹೆಣ್ಮಕ್ಳು ಹುಡುಗರು ಭಕ್ತಾದಿಗಳೇ ಬರ್ತಾರೆ, ಆ ಸರ್ಪ ನೋಡಿ ಹೆದರ್ಬೋದು, ಭಯಗೊಳ್ಬೋದು ಅಂಥೇಳಿ ಅಲ್ಲೇ ಕುಳಿತುಕೊಂಡು ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರು. ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರಿಂದ ಹುತ್ತದಲ್ಲಿ ಸರ್ಪ ಎಲ್ಲವನ್ನೂ ಕೇಳಿಸ್ಕೊಂಡು ನನ್ನಿಂದ ಮುಂದೆ ಬರ್ತಕ್ಕಂಥದ್ದು ಯಾರಿಗೂ ತೊಂದರೆ ಆಗಬಾರ್ದು ಅಂತ ತಾನೇ ಸ್ವತಃ ಶಿಲೆ ಆಯಿತು. ರಾಘವೇಂದ್ರ ಸ್ವಾಮಿಗಳು ಅವರ ಹಸ್ತದಿಂದ ಆ ಶಿಲೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇನ್ನು ಪ್ರತಿ ಮಂಗಳವಾರ ಪಂಚಾಮೃತ ಅಭಿಷೇಕ ನಡೀತದ, ಷಷ್ಠಿ ದಿವಸ ಕ್ಷೀರಾಭಿಷೇಕ ನಡೀತದ. ಇನ್ನು ಇಲ್ಲಿ ಭಕ್ತಾದಿಗಳು ಕಾಯ ಸಂಕಲ್ಪ ಮಾಡ್ತಾರೆ. ಕುಜದೋಷ, ಸರ್ಪದೋಷ, ಕಲ್ಯಾಣ, ಸಂತಾನಕ್ಕದ 5 ಮಂಗಳವಾರ, 7 ಮಂಗಳವಾರ, 11 ಮಂಗಳವಾರ, ಹೆಸರು ಗೋತ್ರ ನಕ್ಷತ್ರ ಹೇಳಿ ಕಾಯಿಟ್ಟು ಹೋಗ್ತಾರ, ಬೇಡ್ಕೋತಾರ. ದೇವರು ಅವ್ರ ಕೆಲಸನೂ ಪೂರ್ಣಗೊಳಿಸ್ತಾನೆ. ಪುನಃ ಬಂದವ್ರು ದರ್ಶನ ತಗೋತಾರೆ. ಅದೇ ಥರ 1 ರಿಂದ 4 ಮಂಗಳವಾರ ಅಭಿಷೇಕಗಳನ್ನು ಮಾಡಿಸ್ತಾರೆ. ವ್ಯಾಪಾರ ಅಭಿವೃದ್ಧಿ, ಉದ್ಯೋಗ ಅಭಿವೃದ್ಧಿ, ವ್ಯವಸಾಯ, ಕೋರ್ಟ್ ಕೇಸಸ್, ಸ್ಕಿನ್ ಪ್ರಾಬ್ಲಮ್, ಆಯುಷ್ಯ ಆರೋಗ್ಯ, ವಿದ್ಯಾಭಿವೃದ್ಧಿ, ಮನೆ ಬಗ್ಗೆ, ಹೊಲದ ಬಗ್ಗೆ, ವ್ಯವಸಾಯದ ಬಗ್ಗೆ, ಇನ್ನು ಟ್ರಾನ್ಸ್ಫರ್ಸ್ ಬಗ್ಗೆ, ಪ್ರಮೋಷನ್ಸ್ ಬಗ್ಗೆ, ಈ ಥರ ಎಲ್ಲ ಸಮಸ್ಯೆಗಳನ್ನು ಅವರು ಬೇಡ್ಕೊಂಡು ಹೋಗ್ತಾರೆ. ಅವ್ರ ಕೆಲಸ ಆಗುತ್ತಾ ಪುನಃ ಬಂದು ದರ್ಶನ ಹೋಗ್ತಾರೆ. ಅದು ಪಂಚಲೋಹದ ವಿಗ್ರಹ ಪಾಂಡುರಂಗ ವಿಠಲ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿರ್ತಕ್ಕಂಥ. ನೀವು ಮುಂದೆ ಬನ್ನಿ, ಈ ಅಮ್ಮೆಗಾಲಿತ ಕೃಷ್ಣನ ನಾವು ಇಲ್ಲಿ ನೋಡ್ಬೋದು. ಸರಿ ಬರಬೇಕು. ಇಷ್ಟರಲ್ಲಿ ಇದು ರೌಂಡ್ ಶೇಪ್ ಹೆಡೆ, ಮುಖ, ಕಿರೀಟ, 2 ಕಣ್ಣು, ಕಾಲು, ಕಣ್ಣು, ಶಂಖ, ಚಕ್ರ, ಲಂಗರು. ಅದೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣಿಸ್ತದೆ. ಎಲ್ಲರಿಗೂ ಕಾಣಿಸ್ಬೇಕಂತೇನಿಲ್ಲ. ಯಾಕೆ ನಮ್ಮದು ಇದ್ರದ ಮೇಲೆ ಹೌದಿಲ್ಲ. ಸ್ವಲ್ಪ ಹಿಂದಕ್ಕೆ ಸರಿ ಕಿರೀಟ.